ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ಮಹಿಳಾ ಶಿಕ್ಷಣದ ಮಹತ್ವ ಪ್ರಬಂಧ ಮಾಡುತ್ತೇನೆ. ಮಹಿಳಾ ಶಿಕ್ಷಣದ ಮಹತ್ವ ಪ್ರಬಂಧ. ನಿಮಗೆ ಈ ಪ್ರಬಂಧ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಹಿಳಾ ಶಿಕ್ಷಣ, ಮಹಿಳೆಯರಿಗೆ ಶಿಕ್ಷಣ ಕೊಡೋದು ಒಂದು ಪ್ರಮುಖವಾಗಿದೆ. ಹೆಣ್ಣೊಂದು ಕಲ್ತರೆ ಮನೆಯೊಂದು ತೆರೆದಂತೆ ಎಂಬ ಗಾದೆ ಮಾತಿನಂತೆ ಮಹಿಳೆಯರು ಶಿಕ್ಷಣವನ್ನು ಪಡೆಯಬೇಕೆಂಬುದೇ ಈ ಪ್ರಬಂಧದ ಮುಖ್ಯ ಉದ್ದೇಶವಾಗಿದೆ. ಪೀಠಿಕೆ. ಇಂದಿನ ಯುಗದಲ್ಲಿ ಪುರುಷನಾಗಲಿ ಹೆಣ್ಣಾಗಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಶಿಕ್ಷಣ ಬಹಳ ಮುಖ್ಯ. ಇಂದಿನ ಯುಗದಲ್ಲಿ ಪುರುಷನಾಗಲಿ ಹೆಣ್ಣಾಗಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಶಿಕ್ಷಣ ಬಹಳ ಮುಖ್ಯ. ಇಂದಿನ ಯುಗವು ಶಿಕ್ಷಣದ ಹರಡುವಿಕೆಯೊಂದಿಗೆ ಪೂರ್ಣ ವಿಜ್ಞಾನದ ಯುಗವಾಗಿದೆ. ಹೆಣ್ಣು ಮಗು ಶಾಲೆಗೆ ಹೋಗಿ ಓದಿ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದೆ. ವಿದ್ಯಾವಂತ ಮಹಿಳೆ ಮಾತ್ರ ತನ್ನ ಕುಟುಂಬ, ಭವಿಷ್ಯದ ಪೀಳಿಗೆ ಮತ್ತು ಸಮಾಜಕ್ಕೆ ಮಾರ್ಗದರ್ಶನ ಮತ್ತು ಅಭಿವೃದ್ಧಿ ಹೊಂದಬಲ್ಲಳು. ಇಂದಿನ ಯುಗದಲ್ಲಿ ಪುರುಷನಾಗಲಿ ಹೆಣ್ಣಾಗಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಶಿಕ್ಷಣ ಬಹಳ ಮುಖ್ಯ. ಇಂದಿನ ಯುಗವು ಶಿಕ್ಷಣದ ಹರಡುವಿಕೆಯೊಂದಿಗೆ ಪೂರ್ಣ ವಿಜ್ಞಾನದ ಯುಗವಾಗಿದೆ. ಹೆಣ್ಣು ಮಗು ಶಾಲೆಗೆ ಹೋಗಿ ಓದಿ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದೆ. ವಿದ್ಯಾವಂತ ಮಹಿಳೆ ಮಾತ್ರ ತನ್ನ ಕುಟುಂಬ, ಭವಿಷ್ಯದ ಪೀಳಿಗೆಗೆ ಮತ್ತು ಸಮಾಜಕ್ಕೆ ಮಾರ್ಗದರ್ಶನ ಮತ್ತು ಅಭಿವೃದ್ಧಿ ಹೊಂದಬಲ್ಲಳು. ವಿಷಯ ವಿವರಣೆ. ದೇಶ ಸಂಪೂರ್ಣ ಅಭಿವೃದ್ಧಿ ಹೊಂದಲು ಮಹಿಳಾ ಶಿಕ್ಷಣ ಬಹಳ ಮುಖ್ಯ. ದೇಶ ಸಂಪೂರ್ಣ ಅಭಿವೃದ್ಧಿ ಹೊಂದಲು ಮಹಿಳಾ ಶಿಕ್ಷಣ ಬಹಳ ಮುಖ್ಯ. ಭಾರತವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಮಹಿಳಾ ಶಿಕ್ಷಣವು ಒಂದು ದೊಡ್ಡ ಅವಕಾಶವಾಗಿದೆ. ಭಾರತವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಮಹಿಳಾ ಶಿಕ್ಷಣವು ಒಂದು ದೊಡ್ಡ ಅವಕಾಶವಾಗಿದೆ. ಶಿಕ್ಷಣದಲ್ಲಿ ಪುರುಷರಂತೆ ಮಹಿಳೆಯರಿಗೆ ಸಮಾನ ಅವಕಾಶ ನೀಡಬೇಕು ಮತ್ತು ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳಿಂದ ಅವರನ್ನು ಪ್ರತ್ಯೇಕಿಸಬಾರದು. ಶಿಕ್ಷಣದಲ್ಲಿ ಪುರುಷರಂತೆ ಮಹಿಳೆಯರಿಗೆ ಸಮಾನ ಅವಕಾಶ ನೀಡಬೇಕು ಮತ್ತು ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳಿಂದ ಅವರನ್ನು ಪ್ರತ್ಯೇಕಿಸಬಾರದು. ಸ್ತ್ರೀ ಶಿಕ್ಷಣದಿಂದ ಮಹಿಳೆಯರಲ್ಲಿ ಸ್ವಾವಲಂಬನೆಯ ಗುಣ ಮೂಡುತ್ತದೆ. ಸ್ತ್ರೀ ಶಿಕ್ಷಣದಿಂದ ಮಹಿಳೆಯರಲ್ಲಿ ಸ್ವಾವಲಂಬನೆಯ ಗುಣ ಮೂಡುತ್ತದೆ. ಉಪಸಂಹಾರ. ಶಿಕ್ಷಣದಿಂದ ಮಹಿಳೆಯರ ಬುದ್ಧಿವಂತಿಕೆ, ವಿವೇಚನಾ, ಆಲೋಚನಾ ಶಕ್ತಿ ವೃದ್ಧಿಸುತ್ತದೆ. ಭಾರತವನ್ನು ಪ್ರಗತಿಪರ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಮಹಿಳೆಯರ ಕೊಡುಗೆ ಪ್ರಮುಖವಾಗಿದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಭಾರತವನ್ನು ಒಂದು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ, ಪ್ರಗತಿಶೀಲ ರಾಷ್ಟ್ರವನ್ನಾಗಿ ಮಾಡಲು ಮಹಿಳೆಯರ ಕೊಡುಗೆ ಪ್ರಮುಖವಾಗಿದೆ. ಆದ್ದರಿಂದ ನಾವು ಮಹಿಳೆಯರ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಮಹಿಳೆಯರನ್ನು ನಿಮಗೆ ಈ ಪ್ರಬಂಧ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ.